ಅವ್ರಿಷ್ಟ ಹೊಗಳ್ಕೊಳ್ಳಿ, ನಾವೇನ್ ತಪ್ಪು ಅಂತ ಹೇಳಲ್ಲ. ಆದ್ರೆ ನಿಜವಾದ ಕಾಯಕ ಯೋಗಿಗಳೆಂದರೆ ಮುಸ್ಲಿಮರು ಅಂತ ಕೆಲ್ಸನ ಜಾತಿ ಆಧಾರದ ಮೇಲೆ ಹೇಳ್ತಿರಲ್ರಿ. ನೀವು ಎಲ್ರಿಗೂ MP ಅಲ್ವಾ? ಅಲ್ಲಿ ಮುಸ್ಲಿಮರು ನಿಜವಾದ ಕಾಯಕ ಯೋಗಿಗಳು ಅಂದ್ರೆ ಬೇರೆಯವ್ರೇನ್ ಕೆಲಸ ಮಾಡಲ್ವಾ? ಕೆಲಸ ಮಾಡೋದನ್ನ, ಕಾಯಕವನ್ನ ಅದ್ ಹೆಂಗೆ ಜಾತಿ ಮೇಲೆ, ಧರ್ಮದ ಆಧಾರದ ಮೇಲೆ ಹೊಗಳಕ್ ಶುರು ಮಾಡ್ತೀರಿ ನೀವು? ನಿಮ್ಗೆ ಓಲೈಕೆ ಬೇಕು ಅಂತ ಸುಮ್ಮನೆ ಜಾತಿ ಧರ್ಮದ ಆಧಾರದ ಮೇಲೆ ಯಾಕೆ ಹೊಗಳ್ತೀರಿ? ಎಲ್ಲಾ ಮನುಷ್ಯರನ್ನು ಹೊಗಳೋದಾದ್ರೆ ಯಾಕೆ ನಿಮ್ ಕ್ಷೇತ್ರದಲ್ಲಿ ಮುಸ್ಲಿಮರು ಮಾತ್ರ ಕಾಯಕ ಯೋಗಿಗಳ, ಬೇರೆಯವರೆಲ್ಲ ಕಾಯಕ ಯೋಗಿಗಳ ಅಲ್ವಾ? ಹೊಸಪೇಟೆಯಲ್ಲಿ ಸಂಸದ ತುಕಾರಾಂ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಹಜ್ ಯಾತ್ರಿಗಳ ತರಬೇತಿ ಶಿಬಿರದಲ್ಲಿ ಸಂಸದರು ಈ ಮಾತನ್ನ ಹೇಳಿದ್ದಾರೆ. ಓಲೈಕೆ ರಾಜಕಾರಣದ ಮಿತಿ ಮೀರಿದ್ಯಾ? ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮ ಮುಸ್ಲಿಂ ಸಮಾಜವನ್ನು ಬಹಳ ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡಂಗೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಂದ್ರೆ ಮುಸ್ಲಿಂ ಆದವರು ಯಾವತ್ತಿಗೂ ಕೂಡ ಈ ಕೈ ದಾನ ಮಾಡಿರ್ತಕ್ಕಂಥ ಯಾರು ಕೈ ಚಾಚೆ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ದಾನ ಮಾಡಿರೋದು ಯಾರು ಕೈ ಚಾಚೆ ಬರುತ್ತೆ. ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮ ಮುಸ್ಲಿಂ ಸಮಾಜವನ್ನು ಬಹಳ ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡಂಗೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಂದ್ರೆ ಮುಸ್ಲಿಂ ಆದವರು ಯಾವತ್ತಿಗೂ ಕೂಡ ಈ ಕೈ ದಾನ ಮಾಡಿರ್ತಕ್ಕಂಥ ಯಾರು ಕೈ ಚಾಚೆ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ದಾನ ಮಾಡಿರೋದು ಯಾರು ಕೈ ಚಾಚೆ ಬರುತ್ತೆ. ಇವತ್ತು ನಾವು ಕೂಡ MP ತುಕಾರಾಂ ಮುಸ್ಲಿಮರನ್ನ ಹಾಡಿ ಹೊಗಳಿದ್ದಾರೆ. ಅವ್ರಿಷ್ಟ ಹೊಗಳ್ಕೊಳ್ಳಿ, ನಾವೇನ್ ತಪ್ಪು ಅಂತ ಹೇಳಲ್ಲ. ಆದ್ರೆ ನಿಜವಾದ ಕಾಯಕ ಯೋಗಿಗಳೆಂದರೆ ಮುಸ್ಲಿಮರು ಅಂತ ಕೆಲ್ಸನ ಜಾತಿ ಆಧಾರದ ಮೇಲೆ ಹೇಳ್ತಿರಲ್ರಿ. ನೀವು ಎಲ್ರಿಗೂ MP ಅಲ್ವಾ? ಅಲ್ಲಿ ಮುಸ್ಲಿಮರು ನಿಜವಾದ ಕಾಯಕ ಯೋಗಿಗಳು ಅಂದ್ರೆ ಬೇರೆಯವ್ರೇನ್ ಕೆಲಸ ಮಾಡಲ್ವಾ? ಕೆಲಸ ಮಾಡೋದನ್ನ, ಕಾಯಕವನ್ನ ಅದ್ ಹೆಂಗೆ ಜಾತಿ ಮೇಲೆ, ಧರ್ಮದ ಆಧಾರದ ಮೇಲೆ ಹೊಗಳಕ್ ಶುರು ಮಾಡ್ತೀರಿ ನೀವು? ನಿಮ್ಗೆ ಓಲೈಕೆ ಬೇಕು ಅಂತ ಸುಮ್ಮನೆ ಜಾತಿ ಧರ್ಮದ ಆಧಾರದ ಮೇಲೆ ಯಾಕೆ ಹೊಗಳ್ತೀರಿ? ಎಲ್ಲಾ ಮನುಷ್ಯರನ್ನು ಹೊಗಳೋದಾದ್ರೆ ಯಾಕೆ ನಿಮ್ ಕ್ಷೇತ್ರದಲ್ಲಿ ಮುಸ್ಲಿಮರು ಮಾತ್ರ ಕಾಯಕ ಯೋಗಿಗಳ, ಬೇರೆಯವರೆಲ್ಲ ಕಾಯಕ ಯೋಗಿಗಳ ಅಲ್ವಾ? ಹೊಸಪೇಟೆಯಲ್ಲಿ ಸಂಸದ ತುಕಾರಾಂ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಹಜ್ ಯಾತ್ರಿಗಳ ತರಬೇತಿ ಶಿಬಿರದಲ್ಲಿ ಸಂಸದರು ಈ ಮಾತನ್ನ ಹೇಳಿದ್ದಾರೆ. ಓಲೈಕೆ ರಾಜಕಾರಣದ ಮಿತಿ ಮೀರಿದ್ಯಾ? ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮ ಮುಸ್ಲಿಂ ಸಮಾಜವನ್ನು ಬಹಳ ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡಂಗೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಂದ್ರೆ ಮುಸ್ಲಿಂ ಆದವರು ಯಾವತ್ತಿಗೂ ಕೂಡ ಈ ಕೈ ದಾನ ಮಾಡಿರ್ತಕ್ಕಂಥ ಯಾರು ಕೈ ಚಾಚೆ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ದಾನ ಮಾಡಿರೋದು ಯಾರು ಕೈ ಚಾಚೆ ಬರುತ್ತೆ. ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮ ಮುಸ್ಲಿಂ ಸಮಾಜವನ್ನು ಬಹಳ ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡಂಗೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಂದ್ರೆ ಮುಸ್ಲಿಂ ಆದವರು
ಯಾವತ್ತಿಗೂ ಕೂಡ ಇಲ್ಲಿ ಕೈ ದಾನ ಮಾಡ್ತಂತ ಯಾರು ಕೂಡ ಕೈ ಚಾಚಲ್ಲ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ಏನಪ್ಪ ಈ ಮಾತಲ್ಲಿ ದಾನ ಮಾಡಿರೋದು ಯಾರು ಕೂಡ ಕೈ ಚಾಚಿಲ್ಲ ಇವತ್ತು ನಾವು ಕೂಡ. ಎಂಪಿ ತುಕಾರಾಂ ಮುಸ್ಲಿಮರನ್ನ ಹಾಡಿ ಹೊಗಳಿದ್ದಾರೆ. ಅವ್ರಿಷ್ಟ ಹೊಗಳ್ಕೊಳ್ಳಿ, ನಾವೇನ್ ತಪ್ಪು ಅಂತ ಹೇಳಲ್ಲ. ಆದ್ರೆ ನಿಜವಾದ ಕಾಯಕ ಯೋಗಿಗಳೆಂದರೆ ಮುಸ್ಲಿಮರು ಅಂತ ಕೆಲ್ಸನ ಜಾತಿ ಆಧಾರದ ಮೇಲೆ ಹೇಳ್ತಿರಲ್ರಿ. ನೀವು ಎಲ್ರಿಗೂ ಎಂಪಿ ಅಲ್ವಾ? ಅಲ್ಲಿ ಮುಸ್ಲಿಮರು ನಿಜವಾದ ಕಾಯಕ ಯೋಗಿಗಳು ಅಂದ್ರೆ ಬೇರೆಯವ್ರೇನ್ ಕೆಲಸ ಮಾಡಲ್ವಾ? ಕೆಲಸ ಮಾಡೋದನ್ನ, ಕಾಯಕವನ್ನ ಅದ್ ಹೆಂಗೆ ಜಾತಿ ಮೇಲೆ, ಧರ್ಮದ ಆಧಾರದ ಮೇಲೆ ಹೊಗಳಕ್ ಶುರು ಮಾಡ್ತೀರಿ ನೀವು? ನಿಮ್ಗೆ ಓಲೈಕೆ ಬೇಕು ಅಂತ ಸುಮ್ಮನೆ ಜಾತಿ ಧರ್ಮದ ಆಧಾರದ ಮೇಲೆ ಯಾಕೆ ಹೊಗಳ್ತೀರಿ? ಎಲ್ಲಾ ಮನುಷ್ಯರನ್ನು ಹೊಗಳೋದಾದ್ರೆ ಯಾಕೆ ನಿಮ್ ಕ್ಷೇತ್ರದಲ್ಲಿ ಮುಸ್ಲಿಮರು ಮಾತ್ರ ಕಾಯಕ ಯೋಗಿಗಳ, ಬೇರೆಯವರೆಲ್ಲ ಕಾಯಕ ಯೋಗಿಗಳ ಅಲ್ವಾ? ಹೊಸಪೇಟೆಯಲ್ಲಿ ಸಂಸದ ತುಕಾರಾಂ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಹಜ್ ಯಾತ್ರಿಗಳ ತರಬೇತಿ ಶಿಬಿರದಲ್ಲಿ ಸಂಸದರು ಈ ಮಾತನ್ನ ಹೇಳಿದ್ದಾರೆ. ಓಲೈಕೆ ರಾಜಕಾರಣದ ಮಿತಿ ಮೀರಿದ್ಯಾ? ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮಗಳಿಂದ ಮುಸ್ಲಿಂ ಸಮಾಜವನ್ನು ಬಹಳ ನೋಡ್ತಾ ಇರ್ಬೋದು. ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಳ್ಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಸೃಷ್ಟಿ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರು ಮುಸ್ಲಿಂ ಆದವರು ಯಾವತ್ತಿಗೂ ಕೂಡ ಇಲ್ಲಿ ಕೈ ದಾನ ಮಾಡ್ತಂತ ಯಾರು ಕೂಡ ಕೈ ಚಾಚಲ್ಲ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ಏನಪ್ಪ ಈ ಮಾತಲ್ಲಿ ದಾನ ಮಾಡಿರೋದು ಯಾರು ಕೂಡ ಕೈ ಚಾಚಿಲ್ಲ ಇವತ್ತು ನಾವು ಕೂಡ ಮೊದಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ನಾಡಿನಲ್ಲಿ ಏನಾದರೂ ಕಾರ್ಯಕ್ರಮಗಳಿಂದ ಮುಸ್ಲಿಂ ಸಮಾಜವನ್ನು ಬಹಳ ನೋಡ್ತಾ ಇರ್ಬೋದು. ದೇಶದಲ್ಲಿ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಏನಾದರೂ ಇವತ್ತು ಕೆಲವೊಂದಿಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಳ್ಬೇಕು. ಕೆಲವೊಬ್ಬರು ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಸೃಷ್ಟಿ ಇತಿಹಾಸ ಯಾರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರು ಮುಸ್ಲಿಂ ಆದವರು ಯಾವತ್ತಿಗೂ ಕೂಡ ಇಲ್ಲಿ ಕೈ ದಾನ ಮಾಡ್ತಂತ ಯಾರು ಕೂಡ ಕೈ ಚಾಚಲ್ಲ ಅನ್ನೋದಿಲ್ಲ. ಅದು ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಸತ್ಯ ಏನಪ್ಪ ಈ ಮಾತಲ್ಲಿ ದಾನ ಮಾಡಿರೋದು ಯಾರು ಕೂಡ ಕೈ ಚಾಚಿಲ್ಲ ಇವತ್ತು ನಾವು ಕೂಡ. ಎಂಪಿ ತುಕಾರಾಂ ಮುಸ್ಲಿಮರನ್ನ ಹಾಡಿ ಹೊಗಳಿದ್ದಾರೆ. ಅವ್ರಿಷ್ಟ ಹೊಗಳ್ಕೊಳ್ಳಿ, ನಾವೇನ್ ತಪ್ಪು ಅಂತ ಹೇಳಲ್ಲ. ಆದ್ರೆ ನಿಜವಾದ ಕಾಯಕ ಯೋಗಿಗಳೆಂದರೆ ಮುಸ್ಲಿಮರು ಅಂತ ಕೆಲ್ಸನ ಜಾತಿ ಆಧಾರದ ಮೇಲೆ ಹೇಳ್ತಿರಲ್ರಿ. ನೀವು ಎಲ್ರಿಗೂ ಎಂಪಿ ಅಲ್ವಾ? ಅಲ್ಲಿ ಮುಸ್ಲಿಮರು ನಿಜವಾದ ಕಾಯಕ ಯೋಗಿಗಳು